ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆ ದೇವರಾದ ಮುಳ್ಕಟ್ಟಮ್ಮನ ರಥೋತ್ಸವದ ಅಂಗವಾಗಿ ಇದನ್ನ ಪತ್ರಿಕಾಗೋಷ್ಠಿಗೆ ಬಂದಿರುವಾಗ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಪ್ರಥಮವಾಗಿ ಸುಸ್ವಾಗತವನ್ನು ಬಯಸ್ತಾರೆ. ಈ ತಿಂಗಳು 4ನೇ ತಾರೀಕು ತಿಪ್ಸಂದ್ರ ಹೋಬಳಿ ಹೆಬ್ಬಾಳದ ದಾಖಲೆ ಮುಳ್ಕಟ್ಟಮ್ಮನ ಗ್ರಾಮದಲ್ಲಿ ಶ್ರೀ ಮುಳ್ಕಟ್ಟಮ್ಮ ದೇವಿಯ ಬ್ರಹ್ಮರಥೋತ್ಸವ ರಾತ್ರಿ 9 ಗಂಟೆಗೆ ನೆರವೇರಲಿದೆ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಆದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೂ ಅವರ ಕುಟುಂಬ ವರ್ಗ ವಿಶೇಷವಾಗಿ ಆಗಮಿಸ್ತಾ ಇದ್ದಾರೆ. ಆಮೇಲೆ ಈ ಕ್ಷೇತ್ರದ ಶಾಸಕರಾದಂತಹ ಬಾಲಕೃಷ್ಣರವರು ಮತ್ತೆ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಮಾಜಿ ಸಚಿವರಾದ ಎಚ್ ಎಂ ರೇವಣ್ಣ ಅವರು ಮತ್ತೆ ಈ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಬಾಲಕೃಷ್ಣರವರು, ಇನ್ನ ಎಲ್ಲ ಮಾಜಿ ಶಾಸಕರಾದ ಎ ಮಂಜೂರ್ ಅವರು, ಇನ್ನು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ಮತ್ತೆ ಮಾಗಡಿ ತಾಲೂಕಿನ ಎಲ್ಲ ಮುಳ್ಕಟ್ಟಮ್ಮ ದೇವಿ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇವತ್ತಿನಿಂದ ಸೋಮವಾರದಿಂದ ಶುಕ್ರವಾರದವರೆಗೆ 2ನೇ ತಾರೀಕಿನಿಂದ ಹಿಡಿದು 6ನೇ ತಾರೀಕಿನವರೆಗೆ ದಿನ 6 ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ. ಬುಧವಾರ ದಿನ ವಿಶೇಷ, ಅವತ್ತು ಬ್ರಹ್ಮರಥೋತ್ಸವ, ರಾತ್ರಿ ಬಿಗ್ ಬಾಸ್ ಖ್ಯಾತಿಯ ಗಿಲ್ಲಿರವರು ವಿಶೇಷ ಆಹ್ವಾನಿತರಾಗಿ ಆಗಮಿಸ್ತಾ ಇದ್ದಾರೆ. ಮತ್ತೆ ನಮ್ಮ ಶಿವರಾಜ್ ಜಿ ಟಿವಿ ನೇತೃತ್ವದಲ್ಲಿ ವಿಶೇಷವಾದಂತಹ ಈವೆಂಟ್ಸ್ ಇದೆ. ಅನೇಕ ಜಿ ಟಿವಿ ಕಲಾವಿದರುಗಳು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅನೇಕ ಈ ಚಲನಚಿತ್ರ ನಟ ನಟಿಯರು ಕೂಡ ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಈ ಬಾರಿ ದೊಡ್ಡ ಜಿ ಟಿವಿ ನೇತೃತ್ವದಲ್ಲಿ ಒಂದು ದೊಡ್ಡ ಈವೆಂಟ್ಸ್ ಅನ್ನು ಕೂಡ ರಾತ್ರಿ 7 ಗಂಟೆಯಿಂದ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅನೇಕ ಜನಪದ ಕಲಾ ತಂಡಗಳು ನಮ್ಮ ಮುಳ್ಕಟ್ಟಮ್ಮ ದೇವಿಯ ಬ್ರಹ್ಮರಥೋತ್ಸವದಲ್ಲಿ ವಿಶೇಷವಾಗಿ ಭಾಗವಹಿಸ್ತಾ ಇದ್ದಾರೆ. ಈ ರೀತಿ ಪ್ರತಿ ವರ್ಷಕ್ಕಿಂತಲೂ ಕೂಡ ಈ ರೀತಿ ವಿಶೇಷವಾದಂತಹ ಆಚರಣೆಯನ್ನು ಮಾಡಬೇಕು ಅಂತೇಳಿ ವಿಶೇಷವಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಸುಮಾರು ಒಂದು 10,000 ಜನಕ್ಕೆ ಅನ್ನ ಸಂತರ್ಪಣೆ ಕೂಡ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಪರಮೇಶ್ವರ್ ಅವರ ಕುಟುಂಬದ ವತಿಯಿಂದಲೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ದಯಮಾಡಿ ರಾತ್ರಿ 4ನೇ ತಾರೀಕು 7 ಗಂಟೆಗೆ ಕಾರ್ಯಕ್ರಮಕ್ಕೆ ಜಾತ್ರಾ ದೇವಿಯ ರಥೋತ್ಸವಕ್ಕೆ ಆಗಮಿಸಬೇಕು ಅಂತ ಕೂಡ ನಮ್ಮ ದೇವಸ್ಥಾನ ಸಮಿತಿಯ ಪರವಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ವಿಶೇಷತೆ ಈ ಸತಿ ಪ್ರತಿ ವರ್ಷಕ್ಕಿಂತ ಈ ಸತಿ ವಿಶೇಷವಾದಂತಹ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಅನೇಕ ಚಲನಚಿತ್ರ ನಟರು ಮತ್ತೆ ಬಿಗ್ ಬಾಸ್ ಖ್ಯಾತಿಯ ಗಿಲ್ಲಿರವರು ದೊಡ್ಡ ಈವೆಂಟ್ಸ್ ಅನ್ನ ಕಲಾವಿದರುಗಳನ್ನ ಈ ಸತಿ ಕರ್ಕೊಂಡ್ಬರ್ತಾ ಇದ್ದೇವೆ. ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಜಾಸ್ತಿ ಜನ ಸೇರುವಂತಹ ನಿರೀಕ್ಷೆ ಇರೋದ್ರಿಂದ ತುಂಬಾ ಅಚ್ಚುಕಟ್ಟಾಗಿ ಎಲ್ಲ ದೇವಸ್ಥಾನ ಆಡಳಿತ ಮಂಡಳಿಯಿಂದ ಹಿಡಿದು ಕುಡಿಯುವ ನೀರಿನ ವ್ಯವಸ್ಥೆ, ವಸತಿ ಸೌಕರ್ಯ, ಎಲ್ಲ ತರದ ವ್ಯವಸ್ಥೆಯನ್ನು ಕೂಡ ಬ್ರಹ್ಮರಥೋತ್ಸವಕ್ಕೆ ಮಾಡಿ ಸಕಲ ಸಿದ್ಧತೆ, ಶೌಚಾಲಯ ಎಲ್ಲರೂ ಕೂಡ ಮಾಡಿದ್ರು. ವಿಶೇಷ ಆಹ್ವಾನಿತರು ರಾಜ್ಯದ ಗೃಹ ಸಚಿವರು, ಆಮೇಲೆ ಈ ಕ್ಷೇತ್ರದ ಶಾಸಕರು ಬಾಲಕೃಷ್ಣರವರು, ಮಾಜಿ ಶಾಸಕರಾದ ಮಂಜುನಾಥ್ ಅವರು, ಮಾಜಿ ಸಚಿವರಾದ ಎಚ್ ಎಂ ರೇವಣ್ಣ ಅವರು, ಇನ್ನು ಎಲ್ಲ ಅನೇಕ ಚುನಾಯಿತ ಪ್ರತಿನಿಧಿಗಳು ಮತ್ತು ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಭಾಗವಹಿಸ್ತಾರೆ. ದೇವಸ್ಥಾನ ಅಭಿವೃದ್ಧಿಗೆ ಯಾವ ರೀತಿ ಕ್ರಮ ತಗೊಂಡಿದ್ದೀರಾ? ಏನೇನು ಅಭಿವೃದ್ಧಿ? ಈಗಾಗಲೇ ದೇವಸ್ಥಾನದಲ್ಲಿ ಸುಮಾರು 5 ಕೋಟಿ ವೆಚ್ಚದಲ್ಲಿ ನಾವು CC ರೋಡ್ ಅನ್ನ ನಮ್ಗೆ ಎಲ್ಲೂ ಕೂಡ ಬೆಂಗಳೂರಲ್ಲೇ ಮಾಡಿರೋದು, ವೈಟ್ ಟ್ಯಾಪಿಂಗ್ ಕಾಂಕ್ರೀಟ್ ಅನ್ನ ಮಾಡಿರುವಂಥದ್ದು. ನಮ್ಮ ದೇವಸ್ಥಾನದ ಆವರಣ ಸುತ್ತ ಒಂದು ಕಾಂಕ್ರೀಟ್ ರಸ್ತೆಯನ್ನ ಮಾಡಿದ್ದೇವೆ, ವೈಟ್ ಟ್ಯಾಪಿಂಗ್ ಲೆವೆಲ್ ಅಲ್ಲಿ. ಆಮೇಲೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಬರುವಂತ ಭಕ್ತಾದಿಗಳಿಗೆ ವಸತಿ ಸೌಕರ್ಯವನ್ನ ಕಲ್ಪಿಸಿದ್ದೇವೆ. ಆಮೇಲೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದೇವೆ. ಶೌಚಾಲಯ ಬರುವಂತ ಎಲ್ಲ ಭಕ್ತಾದಿಗಳಿಗೆ ಅತ್ಯುನ್ನತ ಆಧುನಿಕರಣವಾದಂತಹ ಶೌಚಾಲಯ ವ್ಯವಸ್ಥೆ ಮಾಡಿದ್ದೇವೆ. ಯಾವುದೇ ರೀತಿ ಕುಂದು ಕೊರತೆ ಇಲ್ಲದಂಗೆ ಮಾಡಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಸತಿ ನಾವು ಯಾವುದು ಮೈಸೂರು ದಸರಲ್ಲಿ ಹೊಡೆಯುವಂತಹ ಪಟಾಕಿ ವ್ಯವಸ್ಥೆಯನ್ನು ಕೂಡ ಭಕ್ತಾದಿಗಳಿಗೆ ವಿಜಯದಿಂದ ನಾವು ಕೊಡೋದಕ್ಕೆ ನಾವು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಎಲ್ಲೆಲ್ಲಿಂದ ಭಕ್ತರು ಇದಕ್ಕೆ ಶಿವಮೊಗ್ಗ, ಭದ್ರಾವತಿ, ಬೆಂಗಳೂರು ಸುತ್ತಮುತ್ತ ಅನೇಕ ಜಿಲ್ಲೆಗಳಿಂದ, ಕೋಲಾರ, ನನಗೆ ಗೊತ್ತಿರೋ ಪ್ರಕಾರ ತುಂಬಾ ಜಿಲ್ಲೆಗಳಿಂದ ಭಕ್ತಾದಿಗಳು ಬರ್ತಾರೆ. ಅವ್ರು ಇವತ್ತಿನಿಂದನೇ ತುಂಬಾ ಜನ ಭಕ್ತಾದಿಗಳು ಬರ್ತಾ ಇರ್ತಾರೆ. ಪೂಜೆ ಮಾಡಿಸಿ ಅವರೆಲ್ಲ ಮಟನ್ ಆರತಿ ಮಾಡಿ ಮರಿ ಕರೆದು ಹೋಗುವಂತ ವ್ಯವಸ್ಥೆ ನಾವು ನೋಡಿದ್ದೀವಿ. ಇವತ್ತಿಂದನೇ ಶುರುವಾದ್ರೆ ನಾಳೆನೂ ಕೂಡ ಮಂಗಳವಾರ ತುಂಬಾ ಕ್ರೌಡ್ ಇರುತ್ತೆ, ಬುಧವಾರನೂ ಇರುತ್ತೆ, ತಿರ್ಗಾ ಶುಕ್ರವಾರದ ತನಕನೂ
ಜಾತ್ರೆ ವ್ಯವಸ್ಥೆನಲ್ಲಿ ತುಂಬಾ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳ ಭಕ್ತಾದಿಗಳು ಆಗಮಿಸ್ತಾರೆ. ಸಚಿವರು ಎಷ್ಟೊತ್ತು ಇರ್ಬೋದು? ಸಚಿವರು ರಾತ್ರಿ 7 ಗಂಟೆಗೆ ಬಂದ್ರೆ ಬಹುಶಃ ಬೆಳಗಿನ ಜಾವ 2 ಗಂಟೆವರೆಗೂ ಇರ್ತಾರೆ. ತೇರ್ ಎಳೆದೇ ಹೋಗೋದು ಅವ್ರ ಕುಟುಂಬದವರು, ತೇರ್ ಎಳೆದೇ ಹೋಗೋದು. ನಾವು ಇವತ್ತಿಂದನೇ ಊಟದ ವ್ಯವಸ್ಥೆ, ಇವತ್ತು ಸೋಮವಾರ, ಮಂಗಳವಾರ, ಬುಧವಾರ 3 ದಿನಗಳು ಕೂಡ ಬರುವಂತ ಭಕ್ತಾದಿಗಳಿಗೆ ದೇವಸ್ಥಾನದ ವತಿಯಿಂದ ಎಲ್ಲ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಶುಕ್ರವಾರನೂ ಕೂಡ ದೇವಸ್ಥಾನದ ವತಿಯಿಂದ ಒಂದು ಮಾಂಸಾಹಾರನು ಕೂಡ ಬರುವಂತ ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮೆರವಣಿಗೆ ದೇವ್ರನ್ನ ನಾವು ಮೆರವಣಿಗೆ ಸುತ್ತ, ದೇವಸ್ಥಾನ ಸುತ್ತ ಮೆರವಣಿಗೆ ದೇವರಿದೆ. ರಥದಲ್ಲಿ ಅಲ್ಲಿಂದ ಪಲ್ಲಕ್ಕಿನಲ್ಲಿ ಕುಣಿಸ್ಕೊಂಡ್ಬಂದು ಮೆರವಣಿಗೆ ಮಾಡುವಂತ ಕೂಡ ಎಲ್ಲ ಸಾಂಸ್ಕೃತಿಕ ತಂಡಗಳೊಂದಿಗೆ ಕೀಲ್ಕುದುರೆ, ಡೊಲ್ ಕುಣಿತ, ಪೂಜಾ ಕುಣಿತ, ಕಂಸಾಳೆ ವಾದ್ಯ, ಎಲ್ಲ ವಾದ್ಯದಲ್ಲಿ ಚಂಡೆ ವಾದ್ಯ, ಅನೇಕ ಸಾಂಸ್ಕೃತಿಕ 15 ತಂಡಗಳು ಅದ್ರ ಜೊತೆಯಲ್ಲಿ ದೇವಸ್ಥಾನ ಸುತ್ತ ಮೆರವಣಿಗೆನೂ ಕೂಡ ಇದೆ.